ಓಂ ನಮಃ ಶಿವಾಯ. ಸ್ವಾಮಿ ಗುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಒಬ್ಬರ ಬಗ್ಗೆ ಏನೂ ಗೊತ್ತಿಲ್ಲದೆ ಅವ್ರ ಬಗ್ಗೆ ಇನ್ನೊಬ್ಬರ ಹತ್ರ ಬೇಡವಾದ ಇಲ್ಲ ಸಲ್ಲದ್ದನ್ನು ಹೇಳ್ತಾರೆ ನೋಡಿ. ಅದಕ್ಕೆ ಅವರು ಬೇರೆ ಪಾಪಕರ್ಮ ಮಾಡಬೇಕಾಗಿಲ್ಲ, ಅಷ್ಟೇ ಸಾಕು ಅವರ ಕೆಟ್ಟ ಕರ್ಮಗಳನ್ನು ಅನುಭವಿಸೋಕ್ಕೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡ್ತಾ ಇದ್ರಿ, ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು, ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ನಾನು ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ, ಅರ್ಥಪೂರ್ಣ ನುಡಿಗಳಿಗೆ ಬದುಕಿಗೆ ಅಳವಡಿಸ್ಕೊಳ್ಬೇಕಂತ ನಿತ್ಯ ಸತ್ಯಗಳಿಗೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮಗೆ ಏನಾದರೂ ನಿಮ್ಮ ವ್ಯಕ್ತಿಗೆ ಸಮಸ್ಯೆ ಇದೆ, ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಇದಕ್ಕೆ ಸಮಾಧಾನದ ಮಾತು ಬೇಕು, ಏನಾದರೂ ಪರಿಹಾರ ಬೇಕು ಅಂದರೆ ಡೀಟೇಲಾಗಿ ಸಮಸ್ಯೆಯನ್ನು ಕರೆಕ್ಟಾಗಿ ಅರ್ಥ ಆಗುವಾಗೆ ಬರೆದು ಕಳುಹಿಸಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ನನಗೆ ಅರ್ಥ ಆಗಬೇಕು. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವ್ರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮಗೆ ಯಾರಿಗಾದರೂ ನಿಮ್ಮ ಹಿತೈಷಿಗಳಿಗೆ ಅಥವಾ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಕೂಡ ತಿಳಿಸ್ಬೋದು. ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೇನೆ. ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸಿ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಮ್ಮ ಶಿವದೇವರ ಕುರುಕುಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನಾನು ಹೇಳೋದು, ಕೆಲವರಿಗೆ ಒಂದು ವರ್ಗ ಇರುತ್ತೆ, ಏನು ಗೊತ್ತಾ, ನಾನು ಇದ್ರ ಬಗ್ಗೆನೇ ಹಿಂದೆನೂ ನಾನು ಮಾತಾಡಿದ್ದೆ. ಒಬ್ಬರ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಅವರಿಗೆ ಒಂದೇ ಕೆಲಸ ಏನು ಗೊತ್ತಾ, ಒಬ್ಬರ ಬಗ್ಗೆ ಏನೂ ಗೊತ್ತಿಲ್ಲದೆ ಇನ್ನೊಬ್ಬರ ಹತ್ರ ಹೋಗೋದು, ಅವರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳೋದು, ಚಾಡಿ ಹೇಳೋದು, ಅಥವಾ ಅವರು ಏನೂ ಮಾಡಿರೋದಿಲ್ಲ, ಅವರು ಪಾಪ ಅವರಷ್ಟಕ್ಕೆ ಇದ್ದಿರ್ತಾರೆ. ಇವರಿಗೆ ಒಟ್ರಾಸಿ ಏನಾಗಬೇಕು, ಸಮಯ ಕಳೆಯಬೇಕು ತಾನೇ. ಅದಕ್ಕೆ ಅವರ ಬಗ್ಗೆ ಏನೇನೋ ಕೆಟ್ಟದಾಗಿ ಬಿಂಬಿಸೋದು, ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಅವ್ರ ಮೇಲೆ ಆರೋಪ ಹೊರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅಂಥವರು ಬೇರೆ ಪಾಪಕರ್ಮಗಳನ್ನು ಅಥವಾ ದೊಡ್ಡ ದೊಡ್ಡ ಪಾಪಕರ್ಮಗಳನ್ನು ಮಾಡಬೇಕಂತದ್ದಿಲ್ಲ. ಇದೇ ದೊಡ್ಡ ಪಾಪಕರ್ಮ ಅವರದು. ಅಂದರೆ ಒಬ್ಬರ ಬಗ್ಗೆ ನಾವು ಮಾತಾಡೋದಿದೆ ಅಲ್ವ, ಏನೂ ಗೊತ್ತಿಲ್ಲದೆ ಅಥವಾ ಅವ್ರಿಗೆ ಏನೂ ತಪ್ಪು ಮಾಡದೆ ಮತ್ತೊಬ್ಬರ ಹತ್ರ ಹೋಗಿಕೊಂಡು ನಾವು ಇಲ್ಲ ಸಲ್ಲದ ಮೇಲೆ ಆರೋಪ ಮಾಡಿಕೊಳ್ಳುವಂಥದ್ದು ಇದೆ ಅಲ್ವ, ಅದರಷ್ಟು ಕೆಟ್ಟ ಕರ್ಮ ಬೇರೆ ಇಲ್ಲ. ಅರ್ಥ ಆಯ್ತಲ್ವ. ಅದನ್ನು ಬಹುಶಃ ಅವರಿಗೆ ಹೇಳುವಾಗ ಖುಷಿಯಾಗುತ್ತೆ, ಕ್ಷಣಿಕ ಖುಷಿ ಸಿಗುತ್ತೆ ಅಂತ ಕಾಣುತ್ತೆ. ಅಂದರೆ ಅವರಿಗೆ ಅವ್ರ ಮೇಲೆ ಏನು ಮಾತಾಡ್ತಾರೆ, ಅವ್ರ ಮೇಲೆ ಆಗೋದಿಲ್ಲ, ಏನೋ ಒಂದು ದ್ವೇಷ ಇದ್ದಿರುತ್ತೆ. ಪಾಪ ಅವರಷ್ಟಕ್ಕೆ ಇದ್ದಿರ್ತಾರೆ, ಇವರಿಗೆ ಅವರನ್ನು ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇಲ್ಲ ಸಲ್ಲದನ್ನು ಮತ್ತೊಬ್ಬರ ಹತ್ರ ಹೇಳಿದರೆ ತಾನು ದೊಡ್ಡ ಜನ ಆಗ್ತೇನೆ, ತನಗೆ ಒಂದು ಗೌರವ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ ಅಂತ ಆ ಕೀಳು ಮನೋಭಾವನೆಯಿಂದ ಬೇರೆ ಬೇರೆ ವಿಧವಾದಂಥ ಕೆಟ್ಟ ಮಾತುಗಳನ್ನು ಆಡೋಕ್ಕೆ ಶುರು ಮಾಡೋದು. ಅದೆಲ್ಲ ಎಷ್ಟರ ಮಟ್ಟಿಗೆ ಮತ್ತು ಯಾವ ಮಟ್ಟಿಗೆ ಅದು ಒಳ್ಳೆಯದು ಅಂತ ಖಂಡಿತವಾಗ್ಲೂ ನನಗಂತೂ ಅರ್ಥ ಆಗೋದಿಲ್ಲ. ಯಾಕಂದರೆ ನಾನು ತುಂಬ ಮಂದಿಯನ್ನು ನೋಡಿದ್ದೇನೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಆಯಿತು. ಅಂದರೆ ಏನು ಗೊತ್ತಾ, ಅವರ ಸಮಯ ಸರಿ ಇದ್ದಾಗ ಮತ್ತೊಬ್ಬರ ಬಗ್ಗೆ ಮಾತಾಡ್ಬೋದು, ಏನೇ ಮಾಡ್ಬೋದು, ಆರೋಪ ಮಾಡ್ಬೋದು, ಅಥವಾ ತಪ್ಪಿಲ್ಲದೆ ಅವರು ಏನೋ ತಪ್ಪು ಮಾಡದಿದ್ದರೂ ಇವರು ಏನೇನೋ ಅವರ ಮೇಲೆ ತಪ್ಪನ್ನು ಹೊರಿಸ್ಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಸಮಯ ಕಳೆಯಬಹುದು. ಆದರೆ ಕಾಲ ಅನ್ನೋದಿದೆ ಅಲ್ವಾ, ಸಮಯ ಅನ್ನೋದಿದೆ ಅಲ್ವಾ, ಭಗವಂತ ಅನ್ನೋದು ಇದ್ದಾರಲ್ವ, ಆ ಒಂದು ಸಾಡೆ ಸಾತಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಶನಿ ಪ್ರಭಾವಗಳು ಬಂದಾಗ ಅಥವಾ ಕೆಲವೊಂದು ಗ್ರಹಗಳಿಂದ ಬಂದಾಗ ಅದು ಏನಾಗುತ್ತೆ, ಎಸ್ಪೆಷಲಿ ಸಾಡೆ ಸಾತಿ ಅನ್ನೋದು ಅಥವಾ ಶನಿದೇವರ ಬೇರೆ ಬೇರೆ ಪ್ರಭಾವ ಆ ರಾಶಿಗೆ ಬರುವಾಗ ಇದೆಲ್ಲವನ್ನು ಏನು ಮಾಡುತ್ತೆ, ಆ ಲೆಕ್ಕಾಚಾರ ಏನು ಮಾಡಿರ್ತಾರೆ ಇವರು, ಮತ್ತೊಬ್ಬರಿಗೆ ಕೆಟ್ಟದನ್ನು ಮಾಡಿರ್ತಾರೆ, ಕೆಟ್ಟದನ್ನು ಆಡಿರ್ತಾರೆ, ಅಥವಾ ಇನ್ನೇನು ಆರೋಪವನ್ನು ಹೊರಿಸಿರ್ತಾರೆ, ಅದೆಲ್ಲ ಚಕ್ರಬಡ್ಡಿಯಾಗಿ ಅನುಭವಿಸಲೇಬೇಕು. ಚಕ್ರಬಡ್ಡಿ ಇವರು ಮಾಡುವುದು ಒಂದು ಇಷ್ಟು ಆದರೆ ಅದಕ್ಕೆ ಚಕ್ರಬಡ್ಡಿ ಥರ ದೇವರು ಕೊಡ್ತಾನೆ. ಅದಕ್ಕೆ ಯಾರ ಬಗ್ಗೆನೂ ಮಾತಾಡೋಕ್ಕೆ ನಮಗೆ ಯಾವ ಒಂದು ರೈಟ್ಸೂ ಇಲ್ಲ, ಹಕ್ಕಿಲ್ಲ. ನಮ್ಮನ್ನು ನಾವು ನೋಡಿಕೊಂಡು ನಮಗೆ ಏನು ಕೆಲಸ ಇದೆ, ನಾವು ಯಾಕೆ ಭೂಮಿಗೆ ಬಂದಿದ್ದೇವೆ ಅದನ್ನು ತಿಳಿದುಕೊಂಡು ನಾವು ನಮ್ಮಷ್ಟಕ್ಕೆ ನಮ್ಮ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗೋದಿದೆ ಅಲ್ವ, ಅದು ಮಾತ್ರ ನಮಗೆ ಬಿಟ್ಟಿರುವಂಥದ್ದು. ಬೇರೆಯವರ ಬಗ್ಗೆ ನಮ್ಮ ಮನೆಯಲ್ಲೇ ಸಾವಿರಾರು ಸಮಸ್ಯೆಗಳಿರ್ತವೆ, ನಮ್ಮ ಮನೆಯಲ್ಲೇ ಸಾಲ್ವ್ ಮಾಡಲಿಕ್ಕೆ ಆಗದಂಥ ಸಮಸ್ಯೆಗಳು ಬಿದ್ದಿರ್ತವೆ. ಬೇರೆಯವರ ಸಮಸ್ಯೆಗಳನ್ನು ಅಥವಾ ಬೇರೆಯವರು ಏನೂ ಪಾಪ ಅವರಷ್ಟಕ್ಕೆ ಏನೋ ಕಷ್ಟನ ಸುಖನೋ ಜೀವನ ತೆಗಿತಾ ಇರ್ತಾರೆ. ನಮಗೆ ಅವ್ರ ಹತ್ರ ಆಗೋದಿಲ್ಲ ಅಂತ ಅಂದಾಗ ನಾವು ಅವರ ಬಗ್ಗೆ ಸುಮ್ಮನೆ ಇದ್ದು ಬಿಡಬೇಕು.
ಅದು ಬಿಟ್ಟು ಇನ್ನೊಬ್ಬರ ಹತ್ರ ಅವಳ ಬಗ್ಗೆ ಇಲ್ಲ ಏನೇನೋ ಚಾಡಿ ಹೇಳುವಂಥದ್ದು ಅಥವಾ ಇನ್ನೇನೋ ಇದು ಅವರ ಬಗ್ಗೆ ಏನೇನೋ ಕೆಟ್ಟದಾಗಿ ಮಾತನಾಡುವಂಥದ್ದು ಅಥವಾ ಅವರಿಗೆ ಕೈ ಬೆರಳನ್ನು ಅಂದರೆ ಕೈಯನ್ನು ತೋರಿಸಿ ಬೆರಳನ್ನು ತೋರಿಸಿ ಅವರ ಬಗ್ಗೆ ಆಡಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕೆ ಈ ಮನುಷ್ಯರು ಕೆಲವರು ಎಲ್ಲರೂ ಅಂತಲ್ಲ, ಕೆಲವರು ಅದಕ್ಕೆ ಅಂತಲೇ ಇರ್ತಾರೆ. ಅವರಿಗೆ ಟೈಮ್ ಪಾಸ್ ಆಗಬೇಕು. ಬೇರೆಯವರ ಮಾತನ್ನು ಆಡ್ತಾ ಇದ್ದರೆ ಅದೇ ಅವರಿಗೆ ಒಂದು ದೊಡ್ಡ ಟೈಮ್ ಪಾಸ್. ನಾಳೆ ನನಗೂ ಬರುತ್ತೆ, ನನಗೂ ಅದೇ ಕೈ ನಾನು ಏನು ಒಬ್ಬರಿಗೆ ತೋರಿಸಿದ್ದೇನೆ ಅದೇ ಕೈ ನನಗೆ ತೋರಿಸುತ್ತೆ ನಾಳೆ ಅಂತ ಅಂದ್ಕೊಳ್ಳಲ್ಲ. ಎಷ್ಟು ಮೂರ್ಖರು ಅಂತ ಅನಿಸುತ್ತೆ ಅಲ್ವಾ. ನಾವು ಏನು ಈ ಭೂಮಿಗೆ ಬಂದಿದ್ದೇವೆ ಅದು ನಮ್ಮ ಒಂದು ಇದನ್ನು ಏನು ನಮಗೆ ಏನು ನಮ್ಮ ಕರ್ಮಫಲ ಏನಿದೆ, ಕೆಟ್ಟದೋ ಒಳ್ಳೆಯದು ಅದನ್ನು ಅನುಭವಿಸಿಕೆ ಅಂತ ದೇವರು ಕಳಿಸಿರುವುದು. ಮತ್ತೊಬ್ಬರಿಗೆ ನೀನು ಜಡ್ಜ್ ಮಾಡು ಅಥವಾ ಅವರ ಬಗ್ಗೆ ಆ ಥರ ಮಾತಾಡು ಅಥವಾ ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುವಂಥ ನಮ್ಮನ್ನು ಇಲ್ಲಿ ಭೂಮಿಗೆ ಕಳಿಸಿದ್ದಲ್ಲ, ಆಯಿತಾ. ಈ ಕಲಿಯುಗದಲ್ಲಿ ನಾನು ಯಾವಾಗಲೂ ನಿನ್ನೇನೂ ಹೇಳಿದ್ದೆ, ಬೆಳಗ್ಗೆ ಮಾಡಿದ್ದು ಸಂಜೆ ಸಿಗುತ್ತೆ ಅಂತ. ಅದಕ್ಕೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳುವವರು ಯಾರ ಬಗ್ಗೆನೂ ಒಂದು ಕೆಟ್ಟದಾಗಿ ಯೋಚನೆ ಮಾತಾಡೋದು ಬಿಡಿ, ಯೋಚನೆನೂ ಮಾಡಲ್ಲ ಅಲ್ವಾ. ನಮಗೆ ಏನು ರೈಟ್ಸ್ ಇದೆ ಅಲ್ವಾ. ನಮಗೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ಅಥವಾ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದಲ್ಲಿ ಮತ್ತೊಬ್ಬರ ಬಗ್ಗೆ ಆಡಿಕೊಂಡು ಮತ್ತೊಬ್ಬರ ಬಗ್ಗೆ ಇದು ಮಾಡಿಕೊಂಡು ಕೆಟ್ಟದಾಗಿ ಅವರನ್ನು ನೋಡಿಕೊಂಡು ಏನು ಪ್ರಯೋಜನ, ಏನು ಲಾಭ ಸಿಗುತ್ತೆ? ಏನಾದರೂ ಲಾಭ ಸಿಗುತ್ತಾ? ಏನೂ ಇಲ್ಲ. ಪಾಪದ ಬುತ್ತಿಯನ್ನು ತುಂಬಿಸ್ತಾ ಇರೋದು ಅಷ್ಟೇ. ಕೆಟ್ಟ ಕರ್ಮಗಳನ್ನು ಲೆಕ್ಕಾಚಾರವನ್ನು ಜಾಸ್ತಿ ಮಾಡುವಂಥದ್ದು. ಕೆಟ್ಟ ಕರ್ಮ ಏನಿದೆ ಅದರ ಲೆಕ್ಕ ಏನಿದೆ ದೇವರು ಬರೆಯುವಂಥದ್ದು ಅದು ಜಾಸ್ತಿ ಆಗುವಂಥದ್ದು ಅಲ್ವಾ. ಅದನ್ನು ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆಯವರಿಗೆ ನಮಗೆ ಏನೂ ಮಾಡಲಿಕ್ಕಾಗೋದಿದ್ರೂ ಪರವಾಗಿಲ್ಲ, ಅವರಿಗೆ ಉಪಕಾರ ಮಾಡಿದ್ದು ಉಪದ್ರವಾಗಿ ಬದುಕಬಾರದು. ನಾವು ನಮ್ಮಷ್ಟಕ್ಕೆ ಬದುಕಿದ್ರೇ ನಿಜವಾದ ಜೀವನ. ಧನ್ಯವಾದ.